ಈಗ ರಾಜ್ಯ ಸರ್ಕಾರ ಗಣೇಶೋತ್ಸವದಲ್ಲಿ ಡಿಜೆಗೆ ಪರ್ಮಿಷನ್ ಕೊಟ್ಟಿಲ್ಲ. ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಒಂದ್ಸಲ ನಾವು ದುಡ್ಡು ಹಾಕೊಂಡು ನಾವು ಕಷ್ಟ ಬಿದ್ದು ಸ್ಯಾಲ್ರಿ ಬಂದಿರೋದ್ರಲ್ಲ 5,000 10,000 ಹಂಗೆ ಹಾಕೊಂಡು ನಾವು ಗಣೇಶನ ಹಬ್ಬ ಮಾಡ್ತೀರಿ. ವರ್ಷಕ್ಕೊಂದ್ಸಲ ಮಾಡೋದಕ್ಕೂ ಪರ್ಮಿಷನ್ ಕೊಡಿಲ್ಲ ಅಂದರೆ ಅದು ಜಾಸ್ತಿ ಬೇಜಾರದು. ಬೇರೆ ಅಂದರೆ ಈಗ ರಾಜಕಾರಣಿಗಳು ಅದು ಇದು ಮಾಡ್ತಾರೆ, ಅವ್ರಿಗೆ ಬೇಕಾದರೆ ಪರ್ಮಿಷನ್ ಎಲ್ಲ ಸಿಗುತ್ತೆ, ದೊಡ್ಡದಾಗಿ ಬಾಕ್ಸ್ಗಳಿಕ್ಕೊಂತಾರೆ ಮಾಡ್ತಾರೆ. ಗಣೇಶನ ಹಬ್ಬ ಬಂದ ತಕ್ಷಣ ಗಣೇಶನ ಹಬ್ಬಕ್ಕೆ ಜಾಸ್ತಿ ಅಡ್ಡ ಮಾಡ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ಈಗ ಎಲ್ಲರೂ ಸೇರಿ ಮಾಡೋದು, ಎಲ್ಲೆಲ್ಲಿಂದನೋ ಬರ್ತಾರೆ, ಎಲ್ಲೆಲ್ಲ ಔಟ್ ಆಫ್ ಹೊರಟೋಗಿರ್ತಾರೆ ಕೆಲ್ಸಕ್ಕೆ ಮಾಡೋಕೆ, ಅಲ್ಲಿಂದ ಬಂದು ಗಣೇಶನ ಹಬ್ಬಕ್ಕೆಲ್ಲ ಇದು ಮಾಡ್ತಾರೆ. ಅದು ಅಷ್ಟೆಲ್ಲ ಖರ್ಚು ಮಾಡಿ ಮಾಡೋದ್ರಿಂದ ಕೊಡಲೇಬೇಕು ಅಂತ ನಮ್ಮೊಂದಿದು. ಯಾಕಂದ್ರೆ ನಾವು ಹೆವಿಯಾಗಿ ಮಾಡಿದ್ರೆ ಎಲ್ಲರಿಗೂ ಡಿಸ್ಟರ್ಬ್ ಆಗುತ್ತೆ, ಅದು ಇದು ನಾವು ಅನ್ಕೋಬೋದು. ನಾವು ಎಷ್ಟು ಮೇಲೆ ಕಟ್ಟಿದ್ರೂ ಇವರು ಎತ್ಕೊಂಡು ಹೊರಟೋಗ್ಬಿಡ್ತಾರೆ. ಅದಕ್ಕೂ ಪರ್ಮಿಷನ್ ಕೊಡಿಲ್ಲ ಅಂದರೆ ಜಾಸ್ತಿ ಬೇಜಾರದೆ. ಆಲ್ಟರ್ನೇಟ್ ನೀವು ಅಲ್ಗೆಗಳವ್ರನ್ನ ಕೇಳ್ತೀರಿ ಸರ್. ಈಗ ಇರೋದೊಂದು ಬ್ಯಾಚ್ ಇರುತ್ತೆ ನಮ್ಮೂರಲ್ಲಿ ಅಲ್ಗೆಗಳವ್ರದ್ದು, ಅವ್ರು ಒಂದು 76 ಫಂಕ್ಷನ್ ಒಪ್ಕೊಂಡ್ಬಿಟ್ಟಿರ್ತಾರೆ. ನಮ್ಗೆ ಸಿಗೋದಿನ ಬಾಕ್ಸ್ ಒಂದೇ. ಯಾಕಂದ್ರೆ ಅಂಗಡಿಗಳಲ್ಲೂ ಒಂದು 4-5 ಇದ್ದಿದ್ದೇ ಇರುತ್ತೆ ಬ್ಯಾಚ್ಗಳದ್ದು. ಹಂಗಾಗಿ ನಾವು ಡಿ ಜೆ ಅವ್ರ ಹತ್ರ ಹೋಗ್ತೀರಿ. ನಮ್ಗೆ ಅಲ್ಗೆಗಳು ಸಿಗ್ತಾರೆ, ನಾವು ಅಲ್ಗೆಗಳು ಹೊಡಿಸ್ತಿರಲ್ಲ, ಅವ್ರ ಟೈಮಿಗೆ ಸಿಗಲ್ಲ. ಹಂಗಾಗಿ ನಾವು ಡಿ ಜೆ ಹತ್ರ ಹೋಗ್ತೀರಿ. ಅದು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ನಾವು ಸ್ವಲ್ಪ ಡಿಸಪಾಯಿಂಟ್ ಆಗ್ತೀರಿ ಅಷ್ಟೇ. ನಮಗೆ ಬೇಜಾರಾಗೋಯ್ತು ಅಂತಂದರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗಲಿಲ್ಲ. ಅಷ್ಟು ವರ್ಷದಿಂದ ಇಲ್ದಿದ್ದ ಇವಾಗ ಹೆಂಗ್ ಬಂತು ಇದು ಪರ್ಮಿಷನ್ ಕೊಡೋದಿಲ್ಲ ಅಂತ? ಯಾಕೆ ನ್ಯೂಸೆನ್ಸ್ ಕ್ರಿಯೇಟ್ ಆಗುತ್ತೆ, ಮತ್ತೆ ಕೆಲವೊಂದು ಸೂಕ್ಷ್ಮ ಜಾಗಗಳಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದು 80 ವರ್ಷದಿಂದ ಈ ತರ ಯಾವ್ದು ಕಂಡೀಷನ್ ಇಲ್ದಿರ ಇವಾಗ ಹೆಂಗೆ ಇದು ಕಂಡೀಷನ್ ಬರ್ತಾ ಇರೋದು? ಯಾವ್ದು ಕಾಂಗ್ರೆಸ್ ಇಂದಾನ ಬಿಜೆಪಿ ಇಂದಾನ ಯಾಕೆ ಬರ್ತಾ ಇರೋದು ಇದೆಲ್ಲ ಕಂಡೀಷನ್ಗಳು? ಹೇಳಿ. ಹಿಂದಿನ ಕಾಲದಿಂದ ಡಿಜೆ ಯಾವ್ದೇ ತರ ಇರ್ಲಿಲ್ಲ. ಈ ಕಾಲದ ಈ ಜನರೇಷನ್ ಹೆಂಗಿದೆ ಅಂದ್ರೆ ಡಿಜೆ ಅಂದ್ರೆ ಪೊಲ್ಯೂಷನ್ ಇಂದ ಯಾವುದೇ ರೀತಿಯಾದ ಪೊಲ್ಯೂಷನ್ ಇರಬಾರ್ದು. ಹಿಂದಿನ ಕಾಲದಿಂದ ಯಾವುದೇ ರೀತಿಯಲ್ಲಿ ಪಾಲಿಸ್ಕೊಂಡ್ ಬರ್ತಾ ಇದೀರಲ್ಲ ಸಂಸ್ಕೃತಿಯನ್ನ, ಅದೇ ರೀತಿಯಲ್ಲಿ ಮುಂದೆ ಪಾಲಿಸ್ಬೇಕು ಅಂತ ನಮ್ಮ ಅಭಿಪ್ರಾಯ. ಯಾವುದೇ ಸರ್ಕಾರ ಒತ್ತಡ ಅಲ್ಲ, ಯಾವುದೇ ರೀತಿಯ ನಾವು ಸರ್ಕಾರ ಬಗ್ಗೆ ಯಾವುದೇ ರೀತಿಯಲ್ಲಿ ನಾವು ಮಾತಾಡಕ್ ಹೋಗಲ್ಲ. ನಮ್ದೇನಿದೆಯಾ ನಾವು ಸಂಸ್ಕೃತಿಯನ್ನ ಪಾಲಿಸ್ಬೇಕು. ಯುವಕರಿಗೆ ಮುಂದಿನ ಪೀಳಿಗೆಯಲ್ಲಿ ಸಂಸ್ಕೃತಿಯನ್ನ ಉಳಿಬೇಕಂದ್ರೆ ಸಂಸ್ಕೃತಿಯನ್ನೇ ಪಾಲಿಸಬೇಕು. ಡಿಜೆ ಈ ತರ ಎಲ್ಲ ಪಾಲಿಸಬಾರ್ದು ಅಂತ ನಮ್ಮ ಅಭಿಪ್ರಾಯ ಇದೆ. ಅದು ಪೊಲೀಸ್ ಇಲಾಖೆ ಆಗಿರ್ಬೋದು, ಡಿಜೆಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಸರ್? ಸರ್, ಕೊಡ್ತಾ ಇಲ್ಲ. ವರ್ಷಕ್ಕೊಂದ್ಸತಿ ಹಬ್ಬ ಮಾಡೋದಿದು. ನಾವು ಇವಾಗ ಒಂದು ಪ್ರಕಾರ ಟಮಟೆ ಅಂತಲೇ ಹೋದರೆ ನಮ್ಗೆ ಬಿಡೋದು 5 ದಿನಕ್ಕಂತ ಟಮಟೆ ಅವ್ರು ಸಿಗಲ್ಲ ನಮಗೆ. ಹೌದು, ಎಷ್ಟೇ ಹುಡುಕಿದ್ರು ಡಿಮ್ಯಾಂಡ್ ಜಾಸ್ತಿ ಈ ಟೈಮಲ್ಲಿ. ಹಾಗಂತ ನಾವು ವರ್ಷಕ್ಕೊಂದ್ಸತಿ ಆದರೂ ಪರ್ಮಿಷನ್ ಕೊಟ್ಟು ಇಷ್ಟು ಟೈಮ್ ಅಂತಾದರೂ ಫಿಕ್ಸ್ ಮಾಡಿ ಡಿ ಜೆ ಪರ್ಮಿಷನ್ ಕೊಡಬೇಕಾಗಿತ್ತು ಸರ್. ಕ್ಯಾನ್ಸಲ್ ಮಾಡಬಾರ್ದಾಗಿತ್ತು. ಅದು ಮಜಾ ಆಯ ಕ್ಯಾನ್ಸಲ್ ಮಾಡೋಗಿದ್ದರೆ ಮುಂಚೆನೇ ಒಂದು 3 ತಿಂಗಳ ಮುಂಚೆನೇ ಆರ್ಡರ್ ಕೊಟ್ಟಿದ್ರೆ ಅದೊಂಥರ. ಈಗ ಇನ್ನು ಒಂದು ವಾರ ಇದು ಗಣೇಶ ಹಬ್ಬ ಇಟ್ಕೊಂಡು ಇದು ಮಾಡಿದ್ದಾರೆ. ನಾವೆಲ್ಲ ಬುಕ್ ಮಾಡಿಬಿಟ್ಟಿದ್ರು ಮುಂಚೆನೇ. ಈಗ ಟಮಟೆ ಅವ್ರಿಗೆ ಮಾತಾಡೋಕೆ ಹೋದರೆ ಅವರು ತುಂಬ ಕಾಸ್ಟ್ಲಿ ಕೇಳ್ತಾ ಇದ್ದಾರೆ ಅಮೌಂಟು. ಅವ್ರು ತುಂಬ ಡಿಮ್ಯಾಂಡ್ ಆಗಿಬಿಟ್ಟಿದ್ದಾರೆ. ಅವರು ಟೈಮ್ ಸಿಗ್ತಾ ಇಲ್ಲ. ಡಿಮ್ಯಾಂಡ್ ಆಗಿ ಡಿ ಜೆ ಅವರು ಪರ್ಮಿಷನ್ ಇಲ್ಲದೆ ಟಮಟೆ ಡಿಮ್ಯಾಂಡ್ ಆಗಿ ದುಡ್ಡು ಎಲ್ಲಿಂದ ತಂದು ನಾವು ಟಮಟೆ ಅವ್ರಿಗೆ ಕೊಡೋದು ಹೇಳಿ ಸರ್? ಸಾಧ್ಯ ಇಲ್ಲ. ಈಗ ಯಾಕೆ ಆಗಲ್ಲ? ಹೌದು. ಈಗ ವರ್ಷ ಫುಲ್ಲು ಯೂತ್ ವೆಯ್ಟ್ ಮಾಡೋದು ಗಣೇಶನ ಹಬ್ಬಕ್ಕೋಸ್ಕರ. ಎಲ್ಲೋ ದೂರದ ಊರೊಳಗೆ ಬೆಂಗಳೂರಿಗೆ ಹೋಗಿರೋಂಥರಾಗಿರೋದು, ಬೇರೆ ಕಡೆ ಹೋಗಿರೋಂಥವ್ರ ಕೆಲಸಗಳಿಗೆ ಒಂದು ಹಬ್ಬದ ಸಿಚುವೇಶನಲ್ಲಿ ಮಾತ್ರನೇ ಊರಿಗೆ ಬರೋದು, ಗಣೇಶ ಹಬ್ಬದ ಸಿಚುವೇಶನಲ್ಲಿ. ಅಂತ ಯುವಕರು ಎಂಜಾಯ್ ಮಾಡೋದಕ್ಕೆ ಡಿ ಜೆ ಪರ್ಮಿಷನ್ ಕೊಡಬೇಕಿತ್ತು ಅಂದರೆ ನಿಮ್ಮ ಅನಿಸಿಕೆ ಏನು ಸರ್? ಡಿ ಜೆ ಪರ್ಮಿಷನ್ ಅಂದರೆ ವರ್ಷಕ್ಕೊಂದ್ಸತಿ. ಹೌದು, ವರ್ಷಕ್ಕೊಂದ್ಸತಿ ಬರೋ ಹಬ್ಬಕ್ಕೆ ಅದನ್ನು ನಾವೇನು ಜಾಸ್ತಿ ಪ್ರಾಬ್ಲಮ್ ಏನು ಮಾಡಲ್ಲ. ಇಷ್ಟು ಟೈಮು ಒಂದು 12, 11 ಅಲ್ಲಿವರೆಗೂ ಆದರೂ ಟೈಮ್ ಫಿಕ್ಸ್ ಮಾಡಿ ಡಿ ಜೆಗೆ ಪರ್ಮಿಷನ್ ಕೊಟ್ಟಿದ್ರೆ ಆಗ್ತಿತ್ತಲ್ವ ಸರ್? ಹೌದು, ನಿಜ. ಈಗ ನಾಯ್ಸ್ ಪೊಲ್ಯೂಷನ್ ಮಾಡಬೇಕು ಅಂತೇನಿಲ್ಲ, ಮುಂಚೆ ಮಾಡಿದರೆ ಸಾಕಾಗಿತ್ತು. ಏನು ಇಲ್ಲ, ಮುಂಚೆನೇ ಇದು ಮಾಡಿದರೆ ನಾವು ಸ್ವಲ್ಪ ಅದ್ರ ಇದು ಮಾಡ್ತಾಯಿದ್ವಿ. ಇದು ಮಾಡಿದ್ರಿಂದ ಟಮಟೆಗೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಆಗಿದೆ, ಅಮೌಂಟ್ ಜಾಸ್ತಿ ಆಗಿದೆ. ಅದರಿಂದ ಅಷ್ಟೇ, ಇನ್ನೇನಿಲ್ಲ. ಜಾಸ್ತಿ ಕೇಳ್ತಾರೆ, ನಾವು ಎಲ್ಲಿಂದ ಇದು ಮಾಡೋದು? ನಾವು ಟಮಟೆಗೆ ಹೋಗ್ತಾಯಿದ್ವಿ, ಅದ್ರ ತಕ್ಕಂಗೆ ನಾವು ಫಾಲೋ ಮಾಡ್ತಾಯಿದ್ವಿ.
ಮಾಡಿದ್ದು ಒಳ್ಳೇದೇ, ಸ್ವಲ್ಪ ಮುಂಚೆ ಮಾಡಿದರೆ ಒಳ್ಳೇದಾಗ್ತೈತೆ. ಅದೇ ಮಾಡೋ ಒಂದು ಇದನ್ನ ಸ್ವಲ್ಪ ನಿಯಮಗಳು ಇಟ್ಬಿಟ್ಟು ಸ್ವಲ್ಪ ಮಾಡಬೇಕಿತ್ತು ಅನ್ನೋದು ನಿಮ್ಮ ಅಭಿಪ್ರಾಯ. ಲಾಸ್ಟ್ ಮೂಮೆಂಟಲ್ಲಿ ಮಾಡಿ ಸರ್, ಅಂದರೆ ಇವಾಗ ಏರಿಯಲ್ಲಿ ಇರೋರೆಲ್ಲ ಒಂದೇ ಹತ್ರ ಬಂದು ಹಬ್ಬ ಮಾಡೋದಂದರೆ ಇದೊಂದೇ. ಅದೇ ಎಲ್ಲರೂ ಸೇರಿ ಎಂಜಾಯ್ ಮಾಡೋದಂದರೆ ಈಗ ಮಾತ್ರನೇ. ಇದಕ್ಕೂ ಅವಕಾಶ ಕೊಟ್ಟಿಲ್ಲ ಅಂದರೆ ಇನ್ನೇನಕ್ಕೆ ಅಂತ. ಅದು ಅಂದರೆ ಒಬ್ಬರೇ ಅಂತಲ್ಲ, ಯಾರಾದರೂ ಆಗಲಿ ಜಾತಿ ಮತ ಏನು ಭೇದ ಮಾಡಿದ್ರೆ ಎಲ್ಲರೂ ಒಂದೇ ಕಡೆ ಬಂದು ಸೆಲೆಬ್ರೇಟ್ ಮಾಡಿದ್ದು ಒಂದೇ ಹಬ್ಬನೇ. ಇದಕ್ಕೂ ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಸ್ವಲ್ಪ ಇದೆ. ಈಗ ನೀವು ಡಿ ಜೆಗೆ ಪರ್ಮಿಷನ್ ಕೊಟ್ಟಿಲ್ವಲ್ಲ, ಡಿ ಜೆ ಆಲ್ಟರ್ನೇಟಿವ್ ಆಗಿ ಏನು ಮಾಡ್ತಾ ಇದ್ದೀರಾ ಸರ್ ನೀವೀಗ? ಡಿ ಜೆ ಆಲ್ಟರ್ನೇಟಿಗೆ ಅದೇ ನಾವು ಟಮಟೆ ತರ್ಸೋಣ ಅಂದ್ಕೊಂಡಿದ್ದೀವಿ ಈಗ. ಓಕೆ, ಅದು ಬಿಟ್ಟರೆ ಇನ್ನೇನಿಲ್ಲ ಆಪ್ಷನ್. ಈಗ ನಿಮ್ಗೆ ಏನಾದರೂ ವರ್ಷಕ್ಕೆ ಕೊಂಟು ಬರ್ತದೆ ಹಬ್ಬ, ಅಟ್ಲೀಸ್ಟ್ ಸ್ವಲ್ಪ ಚೆನ್ನಾಗಿದ್ರೆ ಒಳ್ಳೇದಲ್ವಾ? ನಮ್ಗೆ ಅಟ್ಲೀಸ್ಟ್ ಒಂದು 5ರಿಂದ ಒಂದು 4ರಿಂದ ಒಂದು 5 ಬಾಕ್ಸ್ ಅಂತ ಕೊಟ್ಟರೆ ನಮ್ಗೆ ಚೆನ್ನಾಗಿರ್ತದೆ. ಅದು ಇಲ್ಲ ಮತ್ತು ಇನ್ನೇನಕ್ಕೆ ನಾವು ಮಾಡೋದು ಆಚರಣೆ ಮಾಡೋದೇನಕ್ಕೋಸ್ಕರ ಗಣೇಶ ಅನ್ನೋದು ಒಂದು ಸಲ ಹಬ್ಬ ಮಾಡ್ತೀವಿ. ಇನ್ನು ದೇವರು ಕಾರ್ಯಕ್ಕೆ ಕೊಡ್ದಿರೋದ್ರೆ ಹೆಂಗೆ ಸ್ವಾಮಿ? ಅಟ್ಲೀಸ್ಟ್ ಒಂದು ಟೈಮು ಅಂತ ಫಿಕ್ಸ್ ಮಾಡಿ ಆದರೂ ಇಲ್ಲ ಒಂದು ಲಿಮಿಟ್ ಇಷ್ಟೇ ಬಾಕ್ಸ್ ಇಟ್ಕೊಳ್ಬೇಕು ಅಂತ ಹೇಳ್ಬಿಟ್ಟಾದರೂ ಪರ್ಮಿಷನ್ ಕೊಡಬೇಕಿತ್ತು ಅಂತ ನಿಮ್ಮ ಅಭಿಪ್ರಾಯ? ಹೌದು, ಅದು ನಿಜ, ಕೊಡ್ಬೇಕು ಸ್ವಾಮಿ. ಈಗ ಡಿ ಜೆಗೆ ಪರ್ಮಿಷನ್ ಕಂಪ್ಲೀಟಾಗಿ ಕೊಟ್ಟಿಲ್ವಲ್ಲ ಸರ್, ಡಿ ಜೆ ಬದಲಿಗೆ ನೀವೇನು ಆಲ್ಟರ್ನೇಟಿವ್ ಅರೇಂಜ್ ಮಾಡಿದ್ದೀರಾ ಸರ್? ಡಿ ಜೆ ಇಲ್ಲ ಅಟ್ಲೀಸ್ಟ್ ಬಾಕ್ಸ್ ಅದು ಇಟ್ಕೊಂಡು ಗಣೇಶನ ವಿಸರ್ಜನೆ ಮಾಡ್ಬೋದಲ್ಲ. ಅದಕ್ಕೊಂದು ಕಾಲಾವಕಾಶ ಕೊಡಬೇಕು. ಕಾಲಾವಕಾಶ ಕೊಟ್ಟರೆ ನಮ್ಗೆ ಒಳ್ಳೇದಲ್ವಾ? ಅಂದರೆ ಮನವಿ ಮಾಡ್ತಾ ಇರೋದು, ಬಟ್ ಏನು ನಾವು ಮನವಿ ಮಾಡ್ತಿಲ್ವಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವರು ಎಲ್ಲ ಇರ್ತಾರೆ. ನಮಗೂ ಗಣೇಶಕ್ಕೆ ಪರ್ಮಿಷನ್ ಬೇಡ, ನಮ್ಗೆ ಕೊಡೋದಾಗಲ್ಲ. ಅಲ್ಲ ಸರ್, ಬಟ್ಟೆ ಅಂತ ಅವ್ರ ಹತ್ರ ಅಮೌಂಟ್ ಇದೆ, ನಮ್ಮ ಹತ್ರ ಅಮೌಂಟ್ ಇಲ್ಲ. ಅವ್ರು ಪೊಲೀಸವ್ರಿಗೆ ಅಮೌಂಟ್ ಕೊಡ್ತಾರೆ, ನಮ್ಮ ಅಮೌಂಟ್ ಇಲ್ಲ. ಯಾಕೆ ಕೊಡ್ತಾ ಇಲ್ಲ? ಅದು ಒಳ್ಳೇದೇ ಅಲ್ವಾ ಸರ್? ಡಿ ಜೆ ಮಾಡೋದ್ರಿಂದ ಸುಮಾರು ತೊಂದರೆ ಆಗುತ್ತೆ ಮನೆಗಳಲ್ಲಿ, ವಯಸ್ಸಾಗಿರೋರು, ಹಾರ್ಟ್ ಪ್ರಾಬ್ಲಮ್. ಅದು ಒಳ್ಳೇದೇ ಹೇಳ್ತೀವಿ ನಾವು. ಯಾಕಂದರೆ ಅಂದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಮತ್ತು ಯೂತ್ಸಲ್ಲಿ ನಮ್ಮ ವರ್ಷಕ್ಕೆ ಬರೋದು ಒಂದು ಹಬ್ಬ, ನಾವು ಎಂಜಾಯ್ಮೆಂಟ್ ಮಾಡೋದೇ ಗಣೇಶನ ಹಬ್ಬದ ದಿವಸ. ಆ ಹಬ್ಬಕ್ಕಾದರೂ ಡಿ ಜೆ ಪರ್ಮಿಷನ್ ಕೊಡಬೇಕಿತ್ತು ಅಂತ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ನೀವು ಕೊಡೋಂಥ ಸಜೆಷನ್ ಏನು ಸರ್? ಅಂಥವ್ರಿಗೆ ನಾನು ಕೊಡೋ ಸಜೆಷನ್ ಅಂದರೆ ಡಿ ಜೆ ಪರ್ಮಿಷನ್ ಕೊಡಬೇಕು, ಬಟ್ ಓವರಾಗಿ ಕೊಡಬಾರ್ದು, ಲಿಮಿಟ್ ಕೊಡಬೇಕು ಅದಕ್ಕೆ. ಯಾಕಂದರೆ ಪಬ್ಲಿಕ್ ತೊಂದರೆ ಆಗಬಾರ್ದಲ್ವಾ? ಅದರಿಂದ ಲಿಮಿಟ್ ಕೊಟ್ಟರೆ ಅವ್ರಿಗೂ ತೊಂದರೆ ಆಗಲ್ಲ, ಈ ಕಡೆ ಹುಡುಗರದ್ದು ಆಸೆ ನೆರವೇರುತ್ತಲ್ಲ, ಅದು ಒಳ್ಳೆಯದು ಅಂತ. ಈಗ ನಿಮ್ಮ ಅಭಿಪ್ರಾಯ ಏನಂದರೆ ಒಂದು ಲಿಮಿಟ್ ಬಾಕ್ಸು ಲಿಮಿಟ್ ಟೈಮ್ಗಾದರೂ ಅಟ್ಲೀಸ್ಟ್ ಕೊಡಬೇಕಿತ್ತು ಅಂತ ನೀವು? ಒಂದು ನೈಟು ಒಂದು ಟೈಮ್ ಕೊಡಬೇಕು, ಓವರ್ ನೈಟ್ ಕೊಡಬಾರ್ದು. ಅದು ಕೊಟ್ಟರೆ ಎಲ್ಲರಿಗೂ ತೊಂದರೆ ಇರೋಲ್ಲ. ತೊಂದರೆ ಆಗದೆ ಅವ್ರೇನು ಬೇಕಾದ್ರೂ ಎಂಜಾಯ್ ಮಾಡಲಿ, ಇನ್ನೊಬ್ಬರು ತೊಂದರೆ ಕೊಡಬಾರ್ದು. ಆ ಥರ ಒಂದು ಪರ್ಮಿಷನ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಎಲ್ಲ ಎಂಟೈರ್ ನಮ್ಮ ತಾಲೂಕು ಟೌನಲ್ಲಿ ಏನು ಇಡ್ತಾರಲ್ಲ ಗಣೇಶಗಳು, ಆ ಗಣೇಶಗಳನ್ನೆಲ್ಲನೂ ಒಂದೇ ಸರಿ ವಿಸರ್ಜನೆಗೆ ಪ್ಲ್ಯಾನ್ ಮಾಡ್ತಿದ್ರು. ಅವ್ರು ಪ್ಲ್ಯಾನ್ ಮಾಡಿದಾಗ ವಿತ್ ಪೊಲೀಸ್ ಪ್ರೊಟೆಕ್ಷನ್ ತೊಗೊಂಡು ನೀಟಾಗಿ ವ್ಯವಸ್ಥೆ ಮಾಡಿಕೊಂಡು ಮಾಡ್ತಿದ್ರು. ಆ ಶೈಲಿಯಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ಅಂದ್ಕೊತೀನಿ. ಬಟ್ ಡಿ ಜೆ ಪರ್ಮಿಷನ್ ಕೊಡಬೇಕು, ಮಕ್ಳಿಗೆ ಅದೊಂದು ಆನಂದ. ಬಟ್ ಕಂಪಲ್ಸರಿ ಕಟ್ಟುನಿಟ್ಟಿನ ಒಂದು ಆದೇಶಗಳು ಕೂಡ ಪಾಲನೆ ಮಾಡಬೇಕಾಗತ್ತೆ. ಪೊಲೀಸ್ ಸಿಬ್ಬಂದಿಯವ್ರಿಗೂ ತೊಂದರೆ ಆಗದೆ ಇರೋ ಥರ ಒಂದು ಮೊಟ್ಟೆ ಇರ್ಬೋದು, ಇನ್ನೊಂದಿರ್ಬೋದು ಇವೆಲ್ಲ ಹಾಕ್ದಿರ ಒಂದು ನಮ್ಮ ಗಣೇಶ ನಮ್ಮ ಹಿಂದೂ ಹಬ್ಬನ ಆಚರಣೆ ಮಾಡೋ ಒಂದು ಶೈಲಿಯಲ್ಲಿ ಒಂದು ಆಚರಣೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಬಟ್ ಪೊಲೀಸವರು ಎಲ್ಲ ಸೇರಿ ಒಂದೇ ಸರಿ ಎಲ್ಲ ವಾರ್ಡ್ ಗಣೇಶಗಳನ್ನು ಇದು ವಿಸರ್ಜನೆಗೆ ಪ್ಲ್ಯಾನ್ ಮಾಡಿದ್ರೆ ಒಳ್ಳೆಯದು. ಸರ್, ಡಿ ಜೆಗೆ ಟ್ರೈ ಮಾಡ್ತಾ ಇದ್ದೀವಿ. ಇವರು ಪೊಲೀಸವ್ರು ಹೇಳಿದ್ದಾರಂತೆ ಡಿ ಜೆ ಇಲ್ವಂತೆ, ಸೌಂಡ್ ಬಾಕ್ಸ್ ಇಟ್ಕೊಂಡು ಮಾಡ್ಬೋದಂತೆ. ಅದೇ ಇವಾಗ ಡಿ ಜೆ ಇಲ್ಲ ಅಂದರೆ ನೀವು ಬಿಡೋ ದಿನ, ವಿಸರ್ಜನೆ ದಿನ ಹೆಂಗೆ ಎಂಜಾಯ್ ಮಾಡ್ತೀರಾ? ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ನೀವೆಲ್ಲ? ಇವಾಗ ಟಮಟೆ ಅಲ್ಲಿಗೆ ಅವ್ರಿಗೆ ಹೇಳಬೇಕು ಅಂತ ಇಟ್ಕೊಂಡಿದ್ವಿ. ಏನು ಯಾರನ್ನೂ ಮಾತಾಡೋಕ್ಕಾಗ್ತಾ ಇಲ್ಲ. ಹಂಗೆ ಎಲ್ಲ 40K 50K ಅಂತಾರೆ. ಓಕೆ, ಸೌಂಡ್ ಬಾಕ್ಸ್ ಅವ್ರು ಕೇಳಿದ್ರು 50K ಅಂತಾರೆ. ಟಮಟೆ ಅವ್ರು ಕೇಳಿದ್ರು 3 hours 50K ಅಂತಾರೆ. ಯಾರನ್ನ ನಾವು ಇದು ಮಾಡೋದು? ಅಲ್ಲ, ಇವಾಗ ಸೌಂಡ್ ಬಾಕ್ಸ್ ಅವರೆಲ್ಲ ಕಮ್ಮಿ ಮಾಡಿಬಿಟ್ಟಿರ್ಬೇಕು, ಯಾಕಂದ್ರೆ ಅವ್ರಿಗೆ ಪರ್ಮಿಷನ್ ಕೊಡ್ತಾ ಇಲ್ವಲ್ಲ ಅವರು. ಸರ್, ನಮ್ಮ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟಿದ್ದಾರೆ. ನಾವು ಇದೇ ಹಬ್ಬದಲ್ಲೇ ಹೊಟ್ಟೆ ತುಂಬಿಸ್ಕೊಬೇಕಾಗಿರೋದು. ಇವಾಗೂ ತುಂಬಿಸ್ಕೊಂಡಿದ್ದು ಇನ್ಯಾವ ಸರ್ ನಾವು ಹೊಟ್ಟೆ ತುಂಬಿಸ್ಕೊಳೋದು ಅಂತಿದ್ದಾರೆ. ಹಂಗೆ ಪರ್ಮಿಷನ್ ಕೊಟ್ಟರು ಹೇಳ್ತಿದ್ದಾರೆ ಅಂದರೆ, ಸರ್ ಈ ಹಬ್ಬದಲ್ಲಿ ಮಾತ್ರ ನಾವು ಯಾವ್ದು ನಾನು ಬೇರೆ ಫಂಕ್ಷನಲ್ಲಿ ಬನ್ನಿ ಬೇಕಾದ್ರೆ 10,000 15,000ಗೆ ಬರ್ತೀವಿ ಅಂತ. ಹಂಗೆ ಇವಾಗ ನಿಮ್ಮ ಊರಲ್ಲಿ ಚೆನ್ನಾಗಿ ಕಲೆಕ್ಷನ್ ಆಗಿದೆ, ಹಂಗಾದ್ರೆ ಎಷ್ಟು ಬೇಕಾದ್ರೂ ಕೊಟ್ಟು ಟಮಟೆ ಕರ್ಸಕ್ಕೆ ರೆಡಿ ಇದ್ದೀರಾ? ಗಣೇಶ ಹಬ್ಬ ಅಂದರೆ ಒಂಥರ ಎಂಜಾಯ್. ಈ ಟೈಮಲ್ಲಿ ಮಾಡ್ದಿದ್ದು ಇನ್ಯಾವ ಸರ್ ಮಾಡೋದು ಎಂಜಾಯ್? ನಿಜ 100% ನಿಜ ಇದು. ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು